ಮೊನ್ನೆ ತಾನೇ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ಎಸ್.ಎನ್. ನಾರಾಯಣ ಸ್ವಾಮಣ್ಣನು ಹೇಳ್ತಾ ಇದ್ರು, ಏನಂತ ಮಂಜುಗೆ ಸುರೇಶ್ ಅವ್ರು ಸಪೋರ್ಟ್ ಇದ್ದಾರಪ್ಪ, ಅನಿಲ್ ಅವ್ರು ಸಪೋರ್ಟ್ ಇದ್ದಾರೆ, ನಜೀರ್ ಅವ್ರು ಸಪೋರ್ಟ್ ಇದ್ದಾರೆ, ಇನ್ನು ಬೇರೆಯವ್ರಿಗೆಲ್ಲ ಬೇರೆಯವ್ರು ಅವ್ರದೆಲ್ಲ ನಾನು ಹೇಳಕ್ ಹೋಗೋದಿಲ್ಲ, ಹೇಳ್ತಾ ಇದ್ರು. ಅವ್ರು ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. ಎಸ್.ಎನ್. ನಾರಾಯಣ ಸ್ವಾಮಿಯನ್ನ ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ಮಾಡಕ್ಕಾಗಿರೋದು. ಇವಾಗ ಏನ್ ನಮ್ಮ ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು, ಇಂಥವ್ರೆಲ್ಲ ಅವ್ರಿಗೆ ಸಪೋರ್ಟ್ ಇದಾರಪ್ಪ ಆಗುತ್ತೆ ಅಂತ ಹೇಳಿದ್ರು. ನಿಜ, ಅವ್ರಿಗೆ ಯಾರು ಸಪೋರ್ಟ್ ಇದೆ ನನಗೆ ಗೊತ್ತಿಲ್ಲ. ನನ್ನ ಇದ್ರ ಪ್ರಕಾರವಾಗಿ ಅವ್ರು ಹೇಳಿರೋದು, ನನ್ನ ಮೇಲೆ ಹೇಳಿರೋದು ಏನಂತ ಹೇಳಿದ್ದಾರೆ, ಇವ್ರು ನಜೀರ್ ಇದ್ದಾರೆ, ಆಮೇಲೆ ಬೈಕಿ ಸುರೇಶ್ ಅವರು ಇದ್ದಾರೆ, ಚಿಂತಾಮಣಿ ಸುಧಾಕರಣ ಇದ್ದಾರೆ, ಅನಿಲ್ ಅವ್ರ ಜೊತೆನಲ್ಲಿ ಇದ್ದಾರೆ, ಇವರೆಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ಸಪೋರ್ಟ್ ಇದೆ ಅಂತ ಖಂಡಿತವಾಗ್ಲೂ ಅವರು ನಿಜವಾದ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇವರೆಲ್ಲರ ಸಹಕಾರದಿಂದಾನೇ ನಾವು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅವಕಾಶ ಆಗಿರೋದು ಅಂತ. ಇವತ್ತು ಸರ್ ನಿಮಗೆ ನಾವೇನಕ್ಕೆ ನಿಮಗೆ ಆದೇಶದ ಕಾಪಿಗಳು ಆಗಿರುವಂತದನ್ನ ನಿಮ್ಗೆ ಯಾಕೆ ನಾವು ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದು. ಕರೆಕ್ಟಾ ಇಲ್ವಾ ಸರ್? ಇವಾಗ ನಾವೆಲ್ಲ ಬರೆದಿದ್ದೀವಿ, ನಿಮ್ಮ ಹತ್ರ ನಾವು ಸುಳ್ಳು ಹೇಳಕ್ಕಾಗೋದಿಲ್ಲ, ನಿಮ್ಗೆ ಕೊಟ್ಟಿದ್ದೀವಿ. ಇದನ್ನ ದಯವಿಟ್ಟು ನೀವು ಪತ್ರಕರ್ತರು, ಬುದ್ಧಿವಂತರು, ವಿದ್ಯಾವಂತರು, ಸಮಾಜದ ಮೇಲೆ ಅಪಾರವಾದಂಥ ಒಂದು ಗೌರವ ಇರೋರು, ನೀವು ಇದನ್ನ ಚೆಕ್ ಮಾಡಬೇಕು. ನಾವು ಹೇಳಿರೋ ಸುಳ್ಳ ನಿಜಾನ ಅಂತ ಹೇಳ್ಬೇಕು. ಆಮೇಲೆ ನಮ್ಮ ಕೇಳಿರುವಂಥವ್ರು ನಮ್ಮ ಎಕ್ಸ್ MP ಮುನ್ಸಾಮಣ್ಣವರಾಗ್ಬೋದು, ಅದೇ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿ ಅವರಾಗ್ಬೋದು, ಇನ್ನು ಯಾರಿಗನ ಇವಾಗ ನಾನು XMP ಅವರಿಗೆ, BJP ಚಲಪತಿ ಅವರಿಗೆ ಈ ದಾಖಲೆಗಳನ್ನೆಲ್ಲ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮುರಳಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ಬರು ಸೇರಿ ಕಳಿಸ್ಕೊಡ್ತಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಆಮೇಲೆ ಇನ್ನ ಯಾರಿಗಾದ್ರೂ ಕೇಳಿದ್ರು ಅವ್ರಿಗೂ ಕಳ್ಸಿಕೊಡ್ತೀವಿ ನಾವು, ಇನ್ನಾರಾದ್ರೂ ಕೇಳಿದ್ರು ಕಳ್ಸಿಕೊಡ್ತೀವಿ ನಾವು. ಕೆಲವರು ಬೇಕಂದ್ರೆ ಬೈ ಹ್ಯಾಂಡ್ ಕೊಡಬೇಕು ಅಂದ್ರೆ ನಾನೇ ತಗೊಂಡೋಗಿ ಬೈ ಹ್ಯಾಂಡು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಆಫೀಸಲ್ಲಿ, ನಮ್ಮ ಆಫೀಸಲ್ಲಿ ಇರುತ್ತೆ, ಯಾರಿಗಾದ್ರೂ ಬೇಕಂದ್ರೆ ಅವರೊಂದು ಪತ್ರ ಬರೆದ್ರೆ ನನಗೆ ನಮ್ಮ ಆಫೀಸಿಂದ ಅವರಿಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿಕೊಡ್ತೀವಿ. ಇಲ್ಲ ಫೋನ್ ಮಾಡಿ ಹೇಳಿದ್ರು ನಾವೇ ಬೈ ಹ್ಯಾಂಡ್ ತಗೊಂಡೋಗೂ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇವಾಗ ನಾವು ಏನು ಇವತ್ತು ನಿಮಗೆ ಮಾಧ್ಯಮ ಮಿತ್ರರಿಗೆ ಏನು ನಾವು ಹೇಳಿದ್ದೀವಿ, ಇದು ಸತ್ಯವನ್ನೇ ಹೇಳಿದ್ದೇವೆ. ಇದರಲ್ಲಿ ಯಾವುದೇ ಸುಳ್ಳು ಮಾಹಿತಿ 1% ಕೂಡ ಇದರಲ್ಲಿ ಸುಳ್ಳು ಮಾಹಿತಿ ಇರೋದಿಲ್ಲ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳಕ್ಕೆ ಇಷ್ಟಪಟ್ಟಿದ್ದೇನೆ. ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು, ನಾವು ತಂಟೆ ತಗರಾಲು ತೆಗೆಯೋದು ನನಗೆ ಅಭ್ಯಾಸ ಇಲ್ಲ. ಸಾಯಂಕಾಲ ಆದರೆ ನಾನು ಕುಡಿಯೋದಿಲ್ಲ, ಯಾರನ್ನೂ ಕುಡಿಸೋದು ಇಲ್ಲ. ನಾನು ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ, ಕುಡಿಸೋದು ಇಲ್ಲ, ಕುಡಿಯೋದು ಇಲ್ಲ, ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ. ಅದು ನನ್ನ ಹ್ಯಾಬಿಟ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಹ್ಯಾಬಿಟ್ಟು. ಆಮೇಲೆ ನಾನು ಏನೇ ಮಾಡಿದ್ರು, ನಾನು ಏನೇ ಮಾಡಬೇಕು ಅಂತ ನಾನು ಓಪನ್, ನಾನು ಇವಾಗ ಏನಾದರೂ ಸಿಗರೇಟ್ ಹೊಡಿತಾರೆ ಇದ್ದರೆ ಎಲ್ಲರ ಮುಂದೆನೇ ಸಿಗರೇಟ್ ಹೊಡಿತೀನಿ. ನಾನು ಬೇಕಾದ್ರೆ ನಾನು ಹೊಡಿಯಲ್ಲ ಸಿಗರೇಟ್, ನನಗೆ ಆ ಅಭ್ಯಾಸ ಇಲ್ಲ. ಎಲ್ಲಾದರೂ ನೋಡಿದ್ದೀರಾ ಸರ್? ನಾನು ಸಿಗರೇಟ್ ಹೊಡಿಯೋದಿಲ್ಲ. ನನ್ನ ಹ್ಯಾಬಿ ಏನಿದೆ ಆ ಹ್ಯಾಬಿನ ನಾನು ಓಪನ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಅದು ನನ್ನ ಕಳ್ತನವಾಗಿ ಏನೂ ಮಾಡೋದಿಲ್ಲ, ಓಪನ್ ಆಗಿ ಮಾಡ್ತೀನಿ. ನಾನೇನು ಮಾಡ್ತಾಯಿದ್ರು ಇವತ್ತು ಹೇಳ್ತಾ ಇದ್ದೀನಿ, ಯಾರೇ ಆಪೋಸಿಷನ್ ಪಕ್ಷದವ್ರು ಯಾರೇ ಇರ್ಬೋದು, ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ನಮ್ಮನ್ನು ಕೇಳಬೇಕು, ನೀವು ನಮ್ಮನ್ನು ಎಚ್ಚರಿಸಬೇಕು. ನಾವೇನಾದರೂ ಮಲಗಿದ್ರೆ ನಮ್ಮನ್ನು ತಟ್ಟಿ ನೀವು ಎಬ್ಬರಿಸುವಂಥ ಕೆಲಸ ನೀವು ಆಪೋಸಿಷನ್ ಮಾಡಿದಾಗಲೇ ನಾವು ಇಂಥದಕ್ಕೆಲ್ಲ ಮುಂದೆ ಹೋಗೋಕೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು ಆಪೋಸಿಷನ್ ಅವ್ರು ಏನೇನು ಮಾತಾಡಿದಾರೋ ಅದನ್ನೆಲ್ಲ ನಾನು ಸ್ವಾಗತ ಮಾಡ್ತೀನಿ. ಆದರೆ ಒಂದನ್ನು ಮಾತ್ರ ನಾನು ಸ್ವಾಗತ ಮಾಡೋದಿಲ್ಲ. ಈ ಡೂಮ್ಲೈಟ್ ಸರ್ಕಲಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ಟೀಗಳು ಕುಡ್ಕೊಂಡು ಅಲ್ಲಿ ಕುತ್ಕೊಂಡು, ಅದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಡೂಮ್ಲೈಟ್ ಸರ್ಕಲ್ದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಅಲ್ಲಿ ಏನು ಅಂದರೆ, ಇವತ್ತು ಮಳೆ ಬರ್ತಾ ಇದೆ ಅಂದರೆ ಮಳೆನ ಬಿಸಿಲು ಅಂತ ಹೇಳ್ತಾರೆ ಅವರು, ಬಿಸಿಲು ಇದು ಅಂತ ಅವ್ರು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನಂತೂ ನಾನು ನಂಬೋದಿಲ್ಲ, ಅದನ್ನ ದೂರ ಹಾಕ್ತೀನಿ ನಾನು. ಬೇರೆ ಯಾರು ಇವತ್ತು ನಮ್ಮ JDS ಅಭ್ಯರ್ಥಿ ಅಂತ CMR ಶ್ರೀನಾಥನ್ ಆಗ್ಬೋದು, ವರ್ತೂರ್ ಪ್ರಕಾಶ್ ಅವ್ರು ಆಗ್ಬೋದು, ಅದೇ ರೀತಿ ನನಗೆ ಆ ಪಕ್ಷದ ಅಧ್ಯಕ್ಷರುಗಳು ಇಬ್ಬರು, JDS ಪಕ್ಷದ ಅಧ್ಯಕ್ಷ ಆಗ್ಬೋದು, BJP ಪಕ್ಷದ ಅಧ್ಯಕ್ಷ ಆಗ್ಬೋದು, BJP ಕ್ಯಾಂಡಿಡೇಟ್ ಆಗ್ಬೋದು, BJP ಪಾರ್ಲಿಮೆಂಟ್ ಸದಸ್ಯರು ಆಗ್ಬೋದು, ಮಾಜಿ ಸದಸ್ಯರಾಗ್ಬೋದು, ಹಾಲಿ ಇರ್ತಕ್ಕಂಥ ನಮ್ಮ ಮಲ್ಲೇಶ್ ಅಣ್ಣ ಅವ್ರು ಆಗ್ಬೋದು, ಯಾರೇ ಆಗಲಿ ನಮ್ಮನ್ನು ಕೇಳಿದ್ರೆ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅವರು ಕೇಳೋದಕ್ಕೂ ಅಧಿಕಾರ ಇದೆ ಅವರಿಗೆ, ಅವರೆಲ್ಲರೂ ಕೇಳೋದಕ್ಕೂ ಅವರಿಗೆ ಅಧಿಕಾರ ಇದೆ. ಕೇಳಿದ್ರೆ ಅವ್ರು ಏನು ಮಾಹಿತಿ ಬೇಕಂದ್ರೆ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇದನ್ನ ನಾನು ರಾತ್ರಿ ನಮ್ಮ ನಜೀರಣ್ಣ ಅವ್ರ ಹತ್ರ ಮಾತಾಡಿದೆ, ಸರ್ ಹಿಂಗೆ ನಾಳೆ ಪ್ರೆಸ್ ಮೀಟಿಂಗ್ ಎಲ್ಲ ಇದೆ ಸರ್, ಹಿಂಗಿದೆ ಅಂತ. ಹೌದ್ರಿ, ಮಾಡ್ಬೇಕ್ರಿ, ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು, ಮಾಡಬೇಕು, ಮಾಡ್ರಿ ಅದನ್ನ ಅಂತೂ ಹೇಳಿದ್ದಾರೆ ಅವರು. ಮಾಡಿ ಅವ್ರಿಗೇನಾದ್ರು ದಾಖಲೆ ಬೇಕಂದ್ರೆ ಕೊಡ್ಲಿ. ನನ್ನನ್ನು ಕೇಳಿದ್ರು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಅನಿಲ್ ಅವ್ರಿಗೆ ಹೇಳ್ರಿ, ಅವ್ರನ್ನೂ ಹೇಳಕ್ಕೆ ಹೇಳ್ರಿ, ಏನು ಮಾಹಿತಿ ಏನು ಅಂತ ಹೇಳಕ್ಕೆ ಹೇಳ್ರಿ ಅಂತ ಹೇಳಿದ್ರು. ನಜೀರಣ್ಣ ಅವರು ಹೇಳಿದ್ರು ರಾತ್ರಿ ನನಗೆ. ಆದ್ರಿಂದ ಇವತ್ತು ಇಷ್ಟೆಲ್ಲ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ಅದೇ ರೀತಿಯಲ್ಲಿ ನಮ್ಮ ನಜೀರಣ್ಣವರು, ಆಮೇಲೆ ನಮ್ಮ ನಜೀರಣ್ಣ ಅವರು, ಹಾಗೆ ನಮ್ಮ ಚಿಂತಾಮಣಿ ಸುಧಾಕರಣ್ಣ ಅವರು,
ಆಮೇಲೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮ್ಮ DCM ಆದಂಥ DK ಶಿವಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಇವರೆಲ್ಲರ ಸಹಕಾರದಿಂದ ನಾವು ಇದೆಲ್ಲ ಮಾಡೋಕ್ಕಾಗ್ತದೆ. ಇವತ್ತು ಕೋಲಾರ ಅಭಿವೃದ್ಧಿ ಪಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಂಬರ್ 1 ಆಗಿ ನಮಗೆ ನಜೀರಣ್ಣ ಅವರು ಇದರಲ್ಲಿ ಸಹಕಾರ ಮಾಡಬೇಕು ಅಂತಾರೆ. ಎಲ್ಲಿಗೆ ಬೇಕಂದ್ರೆ ಬರ್ತಾರೆ. ಕೃಷ್ಣ ಬೈರೇಗೌಡರು ಎಲ್ಲಿಗೆ ಬೇಕಂದ್ರೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ಚಿಕ್ಕ ಮಗು ಥರ ಕೃಷ್ಣ ಬೈರೇಗೌಡರು ಬಂದು ಇದನ್ನ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಮಿನಿಸ್ಟರ್ಸ್ ಹತ್ರ ಬಂದು ಕೃಷ್ಣ ಬೈರೇಗೌಡರು ಆಗ್ಬೋದು, ನಜೀರಣ್ಣ ಅವ್ರು ಆಗ್ಬೋದು, ಆಮೇಲೆ ನಮ್ಮ ಇವರು ಸುರೇಶ್ ಅಣ್ಣ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ MC ಸುಧಾಕರ್ ಅಣ್ಣ ಅವರಾಗ್ಬೋದು, ಅದಕ್ಕೆ ಜೊತೆಯಲ್ಲಿ ನಾನು, ನಮ್ಮ ಅನಿಲ್ ಅಣ್ಣ ಅವರು, ಇಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಎಲ್ಲರೂ ನಾವು ಸೇರಿ ಇಷ್ಟೆಲ್ಲ, ಯಾಕಂದ್ರೆ ನನಗೆ ಇಷ್ಟು ಸಪೋರ್ಟ್ ಇದೆ.